ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು MP ಆದ್ರೆ ನಿಮಗೆ ಉತ್ತಮ ಅಂತ ಅನ್ಸುತ್ತೆ? ಡಿ.ಕೆ. ಸುರೇಶ್ ಅವರು ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬಾರಿ ಕೇಳಿ ಬರ್ತಾ ಇದೆ. ಅವರು ನಿತ್ರೆ ಆಲ್ಮೋಸ್ಟ್ ಡಿ.ಕೆ. ಸುರೇಶ್ ಅವರಿಗೆ ಬಾರಿ ಫೈಟ್ ಕೊಡ್ಬಹುದು ಅಂತ ಅನ್ಸುತ್ತೆ. ಈಗ ಬಿಜೆಪಿಯಲ್ಲಿ ಅಥವಾ ಬಿಜೆಪಿ ಹಾಗೆ JDS ಮೈತ್ರಿಯೊಳಗೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟ. ಓಕೆ, ಮಾರ್ತಳ್ಳಿ ಲೇಕಲ್ಲಿ ಯಾರು ಹೋಪ್ ಜಾಸ್ತಿ ಇದೆ ಇಲ್ಲಿ? 50-50 ರೀತಿಯಲ್ಲಿ ಇದೆ ಈಗ. ಹಾಗಾದ್ರೆ ಯಾರಾಗಬೇಕು ಮುಂದಿನ ಪ್ರಧಾನ ಮಂತ್ರಿಗಳು? ಅಫ್ಕೋರ್ಸ್ ನರೇಂದ್ರ ಮೋದಿ. ಸರ್, ರಾಹುಲ್ ಗಾಂಧಿ ಅವರು ಯಾಕೆ ಆಗ್ಬಾರ್ದು? ಆಗ್ಬಾರ್ದಂತ ಏನಿಲ್ಲ, ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ರಾಮ ಮಂದಿರ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಇದು ವೋಟ್ ತೆಗೆದುಕೊಳ್ಳುವಂತಹ ಗಿಮಿಕ್ ಆಗಿದೆ ಬಿಜೆಪಿ ಅವ್ರದ್ದು ಅಂತ ಹೇಳ್ತಿದ್ದಾರೆ. ರಾಜಕೀಯ ಅಂದ್ರ ಮೇಲೆ ಅವರು ಒಂದು ಕ್ರೆಡಿಟ್ ತಗೊಳ್ಳೇಬೇಕು. ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಆಗಿದೆಯಾ? ನಮಗೆ ಗ್ಯಾರಂಟಿ ಇಷ್ಟ ಆಗಿಲ್ಲ. ನಾವಿವತ್ತು ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಮಾರತಹಳ್ಳಿ ಲೇಕ್ ನಾಗರಬಾವಿ ಹತ್ರ ಇದ್ದೀವಿ. ಇಲ್ಲಿ ಮಾತನಾಡ್ತಾ ಇದ್ದಾರೆ ಏನು ಅಂತಂದ್ರೆ ಯಾರು ಆಗ್ಬೇಕು ಮುಂದಿನ ಪ್ರಧಾನಿ, ಹಾಗೆ ಇಲ್ಲಿರುವಂತಹ MP ಗಳು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರು MP ಆದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರ ಬಾಯಿನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಇಲ್ಲಿ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು MP ಆದ್ರೆ ನಿಮಗೆ ಉತ್ತಮ ಅಂತ ಅನ್ಸುತ್ತೆ? ಈವರೆಗೆ ಇವರು ಡಿ.ಕೆ. ಸುರೇಶ್ ಅವರು ಇದ್ದಾರೆ. ಈಗ ತುಂಬ ಕೆಲಸನೂ ಮಾಡಿದ್ದಾರೆ, ಹಾಗೇನಿಲ್ಲ. ತುಂಬ ಕೆಲಸ ಆಗಬೇಕು. ಯಾಕಂದರೆ ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದರೆ ಇವತ್ತಿಗೆ ಭಾರಿ ಕಷ್ಟ. ಯಾಕೆಂದರೆ ಅಂಗಡಿ ಇದರಲ್ಲಿ ಧೂಳು, ಇದು ಸರಿ, ರಸ್ತೆ ಕೆಲಸ ಸರಿ ಇಲ್ಲ, ಮತ್ತು ಕೆಲವು ತುಂಬ ಕೆಲಸ ಆಗಬೇಕು. ಈ ಸರಿ JDS ಮತ್ತು BJP ಹೊಂದಾಣಿಕೆ ಮಾಡಿಕೊಂಡು ಈ ಸರಿ ಯಾರು ಕ್ಯಾಂಡಿಡೇಟ್ ಅಂತ ಇನ್ನೂ BJP ಡಿಕ್ಲೇರ್ ಮಾಡಲಿಲ್ಲ. ಮೇ ಬಿ ಈ ಸರಿ ಅವರಿಗೆ ಡಿ.ಕೆ. ಡಾಕ್ಟರ್ ಮಂಜುನಾಥ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಈ ಒಂದು ಮೈತ್ರಿಯಲ್ಲಿ ಬಿಜೆಪಿ ಹಾಗೆ JDS ಮೈತ್ರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಜನಸೇವೆಯನ್ನ ಮಾಡಿರುವಂಥವ್ರು, ಜಯದೇವಾದಲ್ಲಿ ತಮ್ಮ ಕೆಲಸವನ್ನ ಮಾಡಿರುವಂಥವ್ರು, ತುಂಬಾ ಜನರ ಬದುಕಿಗೆ ಬೆಳಕಾಗಿರುವಂಥವ್ರು. ಅವರೇನಾದ್ರೂ ಡಿ.ಕೆ. ಸುರೇಶ್ ಅವರ ಎದುರು ನಿಂತುಕೊಂಡ್ರೆ ಡಿ.ಕೆ. ಸುರೇಶ್ ಅವರಿಗೆ ಗೆಲ್ಲುವಂತಹ ಒಂದು ಸಂಖ್ಯೆ ಅಥವಾ ಕಡಿಮೆ ಅಂತ ಅನ್ಸುತ್ತಾ ನಿಮಗೆ? ಆಗ್ಬೋದು. ಯಾಕಂದರೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಭಾರಿ ಕೇಳಿ ಬರ್ತಾ ಇದೆ. ಒಳ್ಳೆಯ ಒಂದು ಎಲ್ಲ ಸಾಮಾಜಿಕ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ವೈದ್ಯರು ಕೂಡ ಹೆಸರಾಂತ ವೈದ್ಯರು. ಅವರು ನಿತ್ರೆ ಆಲ್ಮೋಸ್ಟ್ ಡಿ.ಕೆ. ಸುರೇಶ್ ಅವರಿಗೆ ಭಾರಿ ಫೈಟ್ ಕೊಡ್ಬೋದು ಅಂತ ಅನಿಸ್ತದೆ. ಸರ್, ಇನ್ನೊಂದು ವಿಚಾರ, ಮುನಿರತ್ನ ಅವರು ಇಲ್ಲಿ MLA ಆಗಿದ್ದಾರೆ. ಸೊ ಅವರ ಕೆಲಸಗಳಾಗಿರ್ಬಹುದು, ಅವರ ಅಭಿವೃದ್ಧಿಗಳಾಗಿರ್ಬೋದು ಹೇಗೆ ನಡೀತಾ ಇದೆ? ಮುನಿರತ್ನಂ ಅವರು ಮಾಡಿದ್ದಾರೆ, ಕೆಲಸ ತುಂಬಾ ಮಾಡಿದ್ದಾರೆ. ಬಟ್ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಕೆಲವು ಮತ್ತು ರಾಜಕೀಯ ಒತ್ತಡ ಇರಬಹುದು. ಅಂದರೆ ಇವರು BJPಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಆ ರೀತಿಯಲ್ಲಿ ಅವರಿಗೆ ಕೆಲವು ಕೆಲಸಗಳನ್ನ ಮಾಡಲಿಕ್ಕೆ ಅಡೆತಡೆನೂ ಆಗಿರ್ಬೋದು. ಈಗ ರಸ್ತೆ ಹೊಂಡ ತುಂಬ ಉಪದ್ರ ಇದೆ ಈಗ ಇಲ್ಲಿ. ಈಗ ಡಿ.ಕೆ. ಸುರೇಶ್ ಅವ್ರದ್ದು ಮತ್ತೆ ಮುನಿರತ್ನ ಅವರು ಕಾಂಬಿನೇಷನ್ ಹೇಗಿದೆ? ಲೈಕ್ ನಿಮಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಯಾವ ಥರ? ಇಲ್ಲ, ಅಭಿವೃದ್ಧಿ ಕೆಲಸದಲ್ಲಿ ಕೆಲವು ಅಭಿವೃದ್ಧಿ ಕುಂಠಿತಗೊಂಡಿದೆ. ಯಾಕಂದರೆ ಕೆಲವು ಕೆಲಸ ಆಗಲೇ ಇಲ್ಲ. ಈಗ ಫಾರ್ ಎಕ್ಸಾಂಪಲು ಇಲ್ಲಿ ಲೇಕ್ ಅಭಿವೃದ್ಧಿ ಈಗ ಏನು ನಾವು ಕೇಳಿದ ರೀತಿಯಲ್ಲಿ 300 ಕೋಟಿ, ನಿಯರ್ ಬೈ 300 ಕೋಟಿವರೆಗೆ ಸ್ಯಾಂಕ್ಷನ್ ಆಗಿದೆ. ಆ ಕೆಲಸ ಆಗ್ತಾ ಇಲ್ಲ. ಯಾಕಂದರೆ ನಿಲ್ಲಿಸಿದ್ದಾರೆ ಕೆಲಸಗಳನ್ನು. ಈಗ ಸ್ವಲ್ಪ ಕೆಲಸ ಆಗ್ತಾ ಇದೆ. ಅದು ಆಗಬೇಕಿತ್ತು, ಈವರೆಗೂ ಆಗಲಿಲ್ಲ. ಹಾಗಾದರೆ ಸರ್ಕಾರ ಸಪೋರ್ಟ್ ಕೊಡಲಿಲ್ಲ ಏನಂತ ನಮಗೆ ಗೊತ್ತಾಗಲಿಲ್ಲ ಬಿಡಿ, ನಾವು ಜನಸಾಮಾನ್ಯರು. ಹಾಗಾಗಿ ಈಗ ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಂದ ಡಿ.ಕೆ. ಸುರೇಶ್ ಅವರು ಈಗ ಆಲ್ರೆಡಿ ಟಿಕೆಟ್ ಅವರಿಗೆ ಬಂದ್ಬಿಟ್ಟಿದೆ. ಈಗ ಬಿಜೆಪಿಯಲ್ಲಿ ಅಥವಾ ಬಿಜೆಪಿ ಹಾಗೆ JDS ಮೈತ್ರಿಯೊಳಗೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ಈಗ ಡಾಕ್ಟರ್ ಮಂಜುನಾಥ್ ಅವರು 100% ಅವರು ಇಲ್ಲಿ ಸ್ಪರ್ಧೆಗೆ ನಿಂತರೆ ಮುಖಾಮುಖಿ ಒಂದು ಸ್ಪರ್ಧೆ ಏರ್ಪಡ್ತದೆ. ಅದರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟ. ಅಂದರೆ ಇಬ್ಬರಿಗೂ ಒಳ್ಳೆಯ ಒಂದು ಸಪೋರ್ಟ್ ಇದೆ. ಓಕೆ, ಮಾರ್ತಳ್ಳಿ ಲೇಕಲ್ಲಿ ಯಾರು ಹೋಪ್ ಜಾಸ್ತಿ ಇದೆ ಇಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ಸು ಸಹ ಮತ್ತು BJP 50-50 ರೀತಿಯಲ್ಲಿದೆ ಈಗ. ಯಾಕಂದರೆ ಇಲ್ಲಿ ಕುಸುಮ ಅವರು ಸಹ ಲೋಕಲ್ಲು, ಇಲ್ಲೇ ಹತ್ತಿರದವರು, ಮುನಿರತ್ನಂ ಅವರು ಶಾಸಕರು. ಆದ್ದರಿಂದ
50-50 ಲೆಕ್ಕದಲ್ಲಿ ಇದೆ. ಸರ್ ಹಾಗಾದ್ರೆ ಯಾರಾಗಬೇಕು ಮುಂದಿನ ಪ್ರಧಾನ ಮಂತ್ರಿಗಳು? ಅಫ್ಕೋರ್ಸ್ ನರೇಂದ್ರ ಮೋದಿ ಅವರು. ಸರ್ ಯಾಕೆ ಸರ್? ನರೇಂದ್ರ ಮೋದಿ ಅವರು ಯಾಕೆ ಸರ್ ನರೇಂದ್ರ ಮೋದಿ? ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಭಾರತ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಅಂತ ಒಂದು ಪ್ರಧಾನಿಯನ್ನು ನನ್ನ ಪ್ರಾಯ ಇವತ್ತಿಗೆ 54 ವರ್ಷ ನಾನು ನೋಡಿಲ್ಲ. ನಾನು ಇಂದಿರಾ ಗಾಂಧಿನ ಸಹ ನೋಡಿದ್ದೀನಿ, ರಾಜೀವ್ ಗಾಂಧಿ ಅವರನ್ನು ನೋಡಿದ್ದೀನಿ, ತುಂಬ ಪ್ರಧಾನಿಗಳನ್ನ ನೋಡಿದ್ದೀನಿ. ಇಂಥ ಒಂದು ಪ್ರಧಾನಿಯವರನ್ನು ನಾವು ನೋಡಿಲ್ಲ. ಅಂದರೆ ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಸಹ ಗಲ್ಫಲ್ಲಿ ಕೆಲಸ ಮಾಡಿದವರು, ಫಾರಿನ್ನಲ್ಲಿ 22 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಆವಾಗ ನಮಗಿದ್ದ ಬೆಲೆ ನರೇಂದ್ರ ಮೋದಿಯವರು ಬಂದ ಮೇಲೆ ನಮಗೆ ಕೊಟ್ಟ ರೆಸ್ಪೆಕ್ಟ್ ಅದನ್ನು ನಾವು ಅಲ್ಲಿ ನೋಡ್ಕೊಂಡಿದ್ದೇವೆ. ಆದ್ದರಿಂದ ನರೇಂದ್ರ ಮೋದಿಯವರೇ. ಸರ್ ರಾಹುಲ್ ಗಾಂಧಿ ಅವರು ಯಾಕೆ ಆಗಬಾರ್ದು? ರಾಹುಲ್ ಗಾಂಧಿಯವರು ಅಂದರೆ ಆಗಬಾರ್ದಂತ ಏನಿಲ್ಲ, ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ನರೇಂದ್ರ ಮೋದಿಯವರ ಕಾರ್ಯವರ್ಚಸ್ಸು, ಅವರ ಒಂದು ಕೆಲಸ, ಅದರ ಮುಂದೆ ನರೇಂದ್ರ ಮೋದಿಯವರು ಏನೂ ಅಲ್ಲ. ಇವರು ರಾಹುಲ್ ಗಾಂಧಿಯವರು ಏನೂ ಅಲ್ಲ ಅಂತ ಸರ್ ಈಗ 2024 ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈಗ ನೀವು ವೋಟ್ ಹಾಕೋದಾದ್ರೆ ಮೋದಿ ಅವರ ಮುಖವನ್ನ ನೋಡ್ತೀರಾ ಅಥವಾ ಇಲ್ಲಿರುವಂತಹ MP ಅವರ ಮುಖವನ್ನ ನೋಡಿ ವೋಟನ್ನ ಹಾಕ್ತೀರಾ? ನಾವು ಮೋದಿಯವರು ನೋಡಿ ಹಾಕ್ತೀವಿ. ಮೋದಿ. ಓಕೆ ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಮೋದಿ ಅವರು ರಾಮ ಮಂದಿರ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಇದು ವೋಟ್ ತೆಗೆದುಕೊಳ್ಳುವಂತಹ ಗಿಮಿಕ್ ಆಗಿದೆ ಬಿಜೆಪಿ ಅವ್ರದ್ದು ಅಂತ ಹೇಳ್ತಿದ್ದಾರೆ. ಇದು ನಿಜಕ್ಕೂ ಹೌದು ಅಂತ ಅನ್ಸುತ್ತಾ? ಯಾಕೆ ಇವರಿಗೆ ಆವಾಗ ಟೈಮ್ ಇರಲಿಲ್ವಾ? ಕಾಂಗ್ರೆಸ್ ಅವರಿಗೂ ಸಹ ಈಗ ಕಾಂಗ್ರೆಸ್ ಅವರಿಗೆ ಟೈಮ್ ಇತ್ತಲ್ಲ, ಆವಾಗ ಮಾಡ್ಬೋದಿತ್ತಲ್ಲ. ಸಾಧಾರಣ ಒಂದು 10, 15, 20 ವರ್ಷ, 25 ವರ್ಷ ಅವರಿಗೂ ಸಹ ಟೈಮ್ ಇತ್ತು, ಅವ್ರು ಮಾಡ್ಬೋದಿತ್ತಲ್ಲ. ಇವರೇ ಯಾಕೆ ಮಾಡಬೇಕಿತ್ತು? ಇವರಿಗೂ ಸಹ ಅದು ಕ್ರೆಡಿಟ್ ತಗೊಳ್ಬೋದಿತ್ತಲ್ಲ. ಆವಾಗ ಇವ್ರು ಕಟ್ಟಿದ್ರೆ ಆ ಕ್ರೆಡಿಟ್ ಇವ್ರಿಗೆ ಬರ್ತಿತ್ತಲ್ಲ, ಕಟ್ಟಬೇಕಿತ್ತು. ಯಾರು ಇಲ್ಲ ಅಂದ ಅದು ಹಾಗೆ ಏನಿಲ್ಲ, ಟೈಮ್ ಬಂದಾಗ ಅವ್ರು ಮಾಡ್ತಾರೆ. ಅಲ್ಲ, ಅದು ಮತ್ತೊಂದು ವಿಷಯ ಅಂದರೆ ಯಾವತ್ತೂ ಹಾಗೆ ರಾಜಕೀಯ ಅಂದ್ರ ಮೇಲೆ ಅವರು ಒಂದು ಕ್ರೆಡಿಟ್ ತಗೊಳ್ಳೇಬೇಕು ಅಲ್ವಾ? ಅದೇ ರೀತಿ ಸರ್ ಮೋದಿ ಅವರಿಗೆ ತುಂಬಾ ಜನ ಹೇಳ್ತಾರೆ ಏನು ಅಂತಂದ್ರೆ ಅವರು ಪತ್ರಿಕೆಗಳಲ್ಲಿ ಸ್ಪೀಚ್ ಅನ್ನ ಕೊಡೋದಿಲ್ಲ, ಇಂಟರ್ವ್ಯೂಗಳನ್ನ ಕೊಡೋದಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ. ಯಾಕಾಗಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಅಂದರೆ ಅವರು ಇಂಟರ್ವ್ಯೂ ಕೊಡೋದಿಲ್ಲ ಅಂದರೆ ಕೆಲವು ಸಂದರ್ಶನ ನಾವು ನೋಡಿದ್ದೇವೆ. ಆಜ್ ತಕ್ಕಲ್ಲೇ ನೋಡಿದ್ದೇನೆ, ಕೆಲವು ಪತ್ರಕರ್ತರನ್ನ ಸಂದರ್ಶನ ಮಾಡಿದ್ದಾರೆ, ಹಾಗೇನಿಲ್ಲಲ್ಲ. ಓಕೆ ಸರ್, ಈಗ ರಾಜ್ಯದಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಆಗಿದೆಯಾ? ನಮಗೆ ಗ್ಯಾರಂಟಿ ಇಷ್ಟ ಆಗಿಲ್ಲ. ಯಾಕೆ ಸರ್? ಇಲ್ಲ, ನಮಗೆ ಅದರಲ್ಲಿ ಬೆನಿಫಿಟ್ ಇಲ್ಲ. ಕೆಲವು ಮಹಿಳೆಯರಿಗೆ ಇವರು ಕೊಟ್ಟಿದ್ದಾರೆ, ಅದರಲ್ಲಿ ಅದು ಒಳ್ಳೆ ಉದ್ದೇಶ ಕೆಲವು ಇದಾಗಲಿಲ್ಲ ಅದರಲ್ಲಿ. ಅಂದರೆ ಅವರಷ್ಟಕ್ಕೆ ತಿರುಗೋದು, ಅವರಷ್ಟಕ್ಕೆ ಅವರು ಇದು ಮಾಡೋದು, ಕಂಟ್ರೋಲ್ ತಪ್ತದೆ. ಮತ್ತು ಸಾಲ ಆಗ್ತದೆ ಅದರಿಂದ ಸರ್ಕಾರಕ್ಕೆ. ನಾಳೆ ಬಂದವರಿಗೂ ಕಷ್ಟ, ಇದ್ದವರಿಗೂ ಕಷ್ಟ. ಅದರಿಂದ ದುಡ್ಡು ತಿನ್ನಬೇಕು, ಗ್ಯಾರಂಟಿನ ಅದನ್ನು ಫಾಲೋಅಪ್ ಮಾಡಬಾರ್ದು ಯಾರು. ದುಡ್ಡು ತಿನ್ನಿ, ಕೊಡಬೇಕು. ಆರೋಗ್ಯಕ್ಕೆ ಒಂದು ಹಾಸ್ಪಿಟಲಿಗೆ ಕೊಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಿ, ಮತ್ತು ಒಳ್ಳೆ ಕಾರ್ಯಕ್ಕೆ ಕೊಡಿ. ಇದನ್ನು ಈ ಪುಕ್ಸಟೆನೆಲ್ಲ ಕೊಡಬಾರ್ದು. ಸರ್ JDS ಹಾಗೆ BJP ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದು ಬಿಡಿ, ಅದು ಅವರವರಿಗೆ ಬಿಟ್ಟಿದೆ. ಅದರ ಬಗ್ಗೆ ನಾವು ಮಾತಾಡಲ್ಲ. BJP ಮತ್ತು ಈ ಮೈತ್ರಿ ಬಗ್ಗೆ ಮಾತಾಡಲ್ಲ. ಯಾಕಂದರೆ ನಮಗೆ ಅದರ ಸಂಬಂಧವೂ ಇಲ್ಲ. ನಾವು ಯಾವ ಒಳ್ಳೆಯ ಸರ್ಕಾರ ಬರುತ್ತೆ ಅದರ ಬಗ್ಗೆ ಬೆಂಬಲ ಕೊಡ್ತೀವಿ ಅಷ್ಟೇ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಈಗ ಏನು ಸಿದ್ದರಾಮಯ್ಯ ಅವರು ನಮಗೆ ಬರಗಾಲ ಬಂದಿದೆ, ಬರಗಾಲಕ್ಕೆ ಸರಿಯಾದ ದುಡ್ಡನ್ನು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು, ಮಲ್ತಾಯಿ ಧೋರಣೆ ಮಾಡ್ತಿದ್ದಾರೆ ಅಂತ ಹೇಳಿ ದೆಹಲಿಗೆ ಹೋಗಿ ಹೋರಾಟವನ್ನು ಮಾಡಿದ್ದಾರೆ. ಸೊ ನಿಜಕ್ಕೂ ಹೌದು ಅಂತ ಅನ್ಸುತ್ತಾ? ಕೇಂದ್ರ ಸರ್ಕಾರದವರು ಬರಗಾಲಕ್ಕೆ ಸರಿಯಾದ ದುಡ್ಡನ್ನು, ಅನುದಾನವನ್ನು ನೀಡ್ತಾ ಇಲ್ಲ ಅಂತ ಅನಿಸಿದ್ಯಾ? ಹಾಗೇನಿಲ್ಲ. ಎಲ್ಲ ಸರ್ಕಾರಗಳು ಈಗ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು ಅಥವಾ ತೆಲಂಗಾಣ ಆಗಿರ್ಬೋದು, ಅವರಿಗೆ ಎಷ್ಟೆಷ್ಟು ಬರ್ತದೆ ಅದನ್ನು ಅವ್ರು ಕೊಟ್ಟಿದ್ದಾರೆ. ಮತ್ತು ಜಾಸ್ತಿ ಬೇಕಂದರೆ ಇವರು ಇಲ್ಲಿ ಗ್ಯಾರಂಟಿ ಕೊಟ್ಟಾಗ ಅವ್ರು ಕೊಡಬೇಕಂತ ಏನಿಲ್ಲಲ್ಲ. ಇದು ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನು ಅವರೇ ಅನುಭವಿಸ್ಬೇಕು, ಅವರೇ ಇದು ಮಾಡಬೇಕು. ಓಕೆ ಸರ್, 28 ಕ್ಷೇತ್ರಗಳಲ್ಲಿ ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ BJP ಎಷ್ಟು ಗೆಲ್ಲಬಹುದು ಹಾಗೆ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನಮಗೆ ಕಾಂಗ್ರೆಸ್ ಎಲ್ಲೋ 2 ಗೆಲ್ಬೋದು, ಮತ್ತು JDS 1 ಅಥವಾ 2 ಗೆಲ್ಲು, ಮತ್ತು ಉಳಿದೆಲ್ಲ BJP ಗೆಲ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್.